ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸುಬ್ಬು, ಇಷ್ಟೊತ್ತಲ್ಲಿ ಬುಕ್ ಓದ್ತಾ ಇದೆಯಾ? ನಾನು ಬಟ್ಟೆ ಹುಡುಕ್ತಾ ಇದ್ದೆ ಕಬೋರ್ಡಲ್ಲಿ, ಅವಾಗ ಬುಕ್ ಸಿಕ್ತು. ಈ ಬುಕ್ಕಲ್ಲಿ ಜೀವನದ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೊತ್ತಾ ಇದರಲ್ಲಿ. ಓಹೋ, ಜೀವನದ ಬಗ್ಗೆನಾ? ಏನಂತ ಇದೆ? ಹೆಂಡತಿ ಜೊತೆ ನಗ್ನಗ್ತಾ ಸಂಸಾರ ಮಾಡಬೇಕು ಅಂತ ಇದೆಯಾ? ಮೇಡಮ್, ಈ ಸಂಸಾರ, ಹೆಂಡತಿ, ಮನೆ, ಆಸ್ತಿ ಪಾಸ್ತಿ ಎಲ್ಲ ಭ್ರಮೆ ಮೇಡಮ್. ಜೀವನ ಅನ್ನೋ ಪ್ರಯಾಣದಲ್ಲಿ, ಅದರಲ್ಲೂ ಈ ಲೌಕಿಕ ಜಗತ್ತಲ್ಲಿ ಅಲೌಕಿಕವಾಗಿ ಬದುಕಬೇಕು ಅಂದರೆ ಆತ್ಮ ಸಂಶೋಧನೆ ಆಗಬೇಕು. ಸುಬ್ಬು, ಏನು ಮಾತಾಡ್ತಿದ್ಯಾ ನೀನು? ನೀನು ಪ್ಲೀಸ್ ಸ್ವಲ್ಪ ಕನ್ನಡದಲ್ಲಿ ಮಾತಾಡು, ನನಗೇನು ಅರ್ಥ ಆಗ್ತಾ ಇಲ್ಲ. ಕನ್ನಡದಲ್ಲಿ ಹೇಳಿದ್ರು ಕನ್ನಡದಲ್ಲಿ ಮಾತಾಡು ಅಂತಿದ್ರಲ್ಲ ಮೇಡಮ್. ಇದು ಕನ್ನಡನಾ? ನನಗೇನು ಅರ್ಥನೇ ಆಗ್ತಿಲ್ಲ. ಮತ್ತೆ ಇದು ತಮಾಷೆ ಮಾಡೋ ವಿಷಯ ಅಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಜ್ಞಾನ ಬೇಕು. ಮನಸ್ಸಲ್ಲಿ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇರಬೇಕು. ನಮ್ಮ ಗುರಿ ಮುಕ್ತಿನ ಪಡೆಯೋದ್ರಲ್ಲಿ ಇರಬೇಕು. ಭವಬಂಧನಗಳನ್ನು ದಾಟಿ ಆತ್ಮ ಪರಮಾತ್ಮನಲ್ಲಿ ಲೀನವಾದರೆ ದೇಹ ನಶ್ವರ ಅನಿಸ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಮೇಡಮ್? ಮೇಡಮ್, ಈ ಪ್ರಕೃತಿ ಅನ್ನೋದೇ ನಮಗೆ ಪಾಠಶಾಲೆ. ದೇವರು ಸೃಷ್ಟಿ ಮಾಡಿರೋ ಪ್ರತಿಯೊಂದು ಅಣು, ಕಣ, ತೃಣನೂ ನಮಗೆ ಪಾಠ ಹೇಳ್ಕೊಡುತ್ತೆ. ತೆಂಗಿನ ಮರ, ಅದನ್ನು ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಿ. ತೆಂಗಿನ ಮರ ಯಾವ ಸ್ವಾರ್ಥ ಇಲ್ದಿರ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬದುಕಿರೋ ಮರ. ಆ ಮರ ಸತ್ತು ಮಣ್ಣಲ್ಲಿ ಮಣ್ಣಾದ ಮೇಲೂ ಗೊಬ್ಬರ ಆಗಿ ಮಣ್ಣಿಗೆ ಫಲವತ್ತತೆ ಕೊಡುತ್ತೆ. ಮನುಷ್ಯನೂ ಹಾಗೆ ಯೋಚನೆ ಮಾಡಬೇಕು ಮೇಡಮ್. ಅದೇ ರೀತಿ ಬದುಕಬೇಕು. ನಮ್ಮ ಜೀವನದಲ್ಲಿ ಏನು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆಗಲೇ ಮುಕ್ತಿ ಕಡೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ. ಸುಬ್ಬು, ಏನಾಯ್ತು ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ಬಿಟ್ಟೆ? ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಇಂಥ ಯೋಚನೆಗಳು ಯಾಕೆ ಬರ್ತದೆ ಸುಬ್ಬು? ಅಲ್ಲ, ನೀನು ಈ ವಯಸ್ಸಲ್ಲಿ ಓದ್ಬೇಕಾಗಿರೋದು ಇಂಥ ಪುಸ್ತಕ ಅಲ್ಲ. ಮೊದಲು ಇದನ್ನ ಎತ್ತಿಡು ಎಲ್ಲಾದ್ರು. ಅಲ್ಲ ಸುಬ್ಬು, ಪ್ರೀತಿಯಲ್ಲಿ ಮುಳುಗ್ಬೇಕಾಗಿರೋ ವಯಸ್ಸಲ್ಲಿ ವೈರಾಗ್ಯದಲ್ಲಿ ಮುಳುಗ್ತಿದ್ಯಲ್ಲ. ನೀನೇನಾದ್ರೂ ಈ ಥರ ಯೋಚನೆ ಮಾಡಿಕೊಂಡು ಮನೆ ಬಿಟ್ಟು ಮಠ ಹುಡ್ಕೊಂಡು ಹೋಗ್ಬಿಟ್ರೆ ನನ್ನ ಗತಿ ಏನಾಗ್ಬೇಕು ಆಮೇಲೆ? ಮೇಡಮ್, ನನಗೂ ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿ ಎಲ್ಲ ಮುಗಿದ ಮೇಲೆ ಆಧ್ಯಾತ್ಮದ ಬಗ್ಗೆ, ಮುಕ್ತಿ ಬಗ್ಗೆ ಯೋಚನೆ ಮಾಡ್ಬೋದು. ಈಗ ಸದ್ಯಕ್ಕೆ ಇದರಲ್ಲಿರೋ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ. ಓ ಹಾಗ? ಅಷ್ಟರಲ್ಲಿ ನಿನ್ನ ಮನಸ್ಸಲ್ಲಿ ಏನಾದರೂ ಪ್ರೀತಿ ಹುಟ್ಬಿಟ್ರೆ? ಪ್ರೀತಿನ? ಅದು ಯಾವಾಗಲೂ ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತಲ್ಲ ಮೇಡಮ್. ವಸುಧೈವ ಕುಟುಂಬಕಂ ಅನ್ನೋ ಹಾಗೆ ಈ ಪ್ರಪಂಚನೇ ನನ್ನ ಕುಟುಂಬ ಅನ್ಕೊಂಡಿರೋ ನಾನು. ಭೂಮಿ ಮೇಲೆ ಇರೋರು ಎಲ್ಲರೂ ನನ್ನ ಕುಟುಂಬದವರೇ. ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ ಮೇಡಮ್. ಅಪ್ಪ ತಂದೆ, ಭೂಮಿ ಮೇಲೆ ಇರೋರು ಎಲ್ಲರೂ ಪ್ರೀತಿಸೋದಕ್ಕೂ ಹೆಂಡತಿನ ಪ್ರೀತಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ವ್ಯತ್ಯಾಸದ ಬಗ್ಗೆ ನಾನೇ ಒಂದು ಪುಸ್ತಕ ಬರೀತೀನಿ, ಅದನ್ನ ಓದುವಂತೆ ಇವಾಗ ಮಲ್ಕೋ. ಮೇಡಮ್, ಬದುಕನ್ನ, ಪ್ರಪಂಚನ ಅರ್ಥ ಮಾಡ್ಕೋಬೇಕು ಅಂದ್ರೆ ತುಂಬಾ ಪ್ರಬುದ್ಧತೆ ಬೇಕು ಮೇಡಮ್. ಏಯ್ ಸಾಕೀಗ, ಮಲ್ಕೋ ಹೋಗೋ. ಗುಡ್ ನೈಟ್ ಮೇಡಮ್. ಮೊದಲು ಇಂಥ ಪುಸ್ತಕಗಳು ಇವನ ಕೈಗೆ ಸಿಗ್ತಿರುವಾಗ ಬಚ್ಚಿಡ್ಬೇಕು. 26 ವಯಸ್ಸಲ್ಲಿ 76 ಥರ ಮಾತಾಡ್ತಾನೆ. ಜೀವನದಲ್ಲಿ ಎಲ್ಲರನ್ನ ಪ್ರೀತಿಸ್ತೀನಿ,